ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ಸೋತಿದೆ. ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫೀಲ್ಡಿಂಗ್ ಯಾವುದರಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿರಲಿಲ್ಲ. ಆದರೆ ಪಂದ್ಯವನ್ನ ಸೋತರೂ ಕೂಡ ಕನ್ನಡಿಗ KL ರಾಹುಲ್ ಅವರ ಬ್ಯಾಟಿಂಗ್ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಫುಟ್ಬಾಲ್ನಂತೆ ಇತ್ತಿಂದತ್ತ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡಿದ್ರೂ ಕೂಡ ತಾನು ಎಲ್ಲಿದ್ರೂ ಕೂಡ ಗೇಮ್ ಚೇಂಜರೇ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. KLಗೆ ಇಂಥದ್ದೊಂದು ಪ್ರದರ್ಶನ ಅದೆಷ್ಟು ಮುಖ್ಯವಾಗಿತ್ತು. ಹೆಜ್ಜೆಗೂ ಟೀಕಿಸಿದವರ ಬಾಯಿ ಮುಚ್ಚಿಸಿದ ಹೇಗೆ, ಅದರಲ್ಲೂ ನಂಬರ್ 5 ನಲ್ಲಿ ಅದೆಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ KL ರಾಹುಲ್ ನಿಜಕ್ಕೂ ಕೂಡ ಅಪ್ಪಟ ಚಿನ್ನ. ಆದರೆ ಅವರಷ್ಟು ಟ್ರೋಲ್, ಟೀಕೆ, ಎಕ್ಸ್ಪೆರಿಮೆಂಟ್ಸ್ನ ಯಾರು ಕೂಡ ಫೇಸ್ ಮಾಡಿಲ್ಲ. ಕೊನೆಗೆ ಎಲ್ಲವನ್ನು ಕೂಡ ತುಂಬಾ ತಾಳ್ಮೆಯಿಂದಲೇ ಎದುರಿಸಿದಂತ ರಾಹುಲ್ ಈಗ ಭಾರತ ತಂಡದ ಆಪದ್ಬಾಂಧವನಾಗಿ ನಿಂತಿದ್ದಾರೆ. ಬುಧವಾರದ ಮ್ಯಾಚ್ ಅಲ್ಲಿ ಭಾರತದ ಪರ ಬ್ಯಾಟಿಂಗ್ ನಲ್ಲಿ ಹೀರೋ ಆಗಿದ್ದು ಕೂಡ KL ರಾಹುಲ್ ಅವರೇ. ಅಜೇಯ 112 ರನ್ ಗಳಿಸಿ ಭಾರತದ ಬ್ಯಾಟಿಂಗ್ ನಲ್ಲಿ ಶಕ್ತಿಯಾಗಿ ಕಂಡ್ರು. ರಾಹುಲ್ರ ಈ ಪ್ರದರ್ಶನಕ್ಕೆ ಎಲ್ಲರೂ ಕೂಡ ಶಹಬಾಸ್ ಅಂತಿದ್ದಾರೆ. ಪ್ಲೇಯಿಂಗ್ 11 ನಲ್ಲಿ ಇದ್ರೆ ಸಾಕು ಎಂದಿದ್ದ ರಾಹುಲ್. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯ ಮೊದಲ ಪಂದ್ಯ ಆದ್ಮೇಲೆ ರಾಹುಲ್ ಒಂದು ಮಾತನ್ನ ಹೇಳ್ತಾರೆ. ನಾನು ಪ್ಲೇಯಿಂಗ್ 11 ನಲ್ಲಿ ಇದ್ರೆ ಸಾಕು, ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಅಂದಿದ್ರು. ಅಂದ್ರೆ ಅವರ ಮಾತಿನ ಅರ್ಥ ಈಗಲೂ ಕೂಡ ತಂಡದಲ್ಲಿ ಅವರ ಸ್ಥಾನ ತೂಗುಯ್ಯಾಲೆಯಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆವತ್ತಿನ ಮ್ಯಾಚ್ ಅಲ್ಲೂ ಕೂಡ ತುಂಬಾನೇ ಕೂಲ್ ಆಗಿ ಇನ್ನಿಂಗ್ಸ್ ಅನ್ನ ಮುಗಿಸಿದ್ದಂತ ರಾಹುಲ್ 6 ಬಾರಿಸಿ ಅವತ್ತಿನ ಪಂದ್ಯವನ್ನ ವಿನ್ ಮಾಡಿಸಿಕೊಟ್ಟಿದ್ರು. ಈಗ ಎರಡನೇ ಪಂದ್ಯದಲ್ಲಿ ಅಜೇಯ ಶತಕ ಕೂಡ ಬಾರಿಸಿದ್ದು, ಅದು ಕೂಡ ರಾಜ್ಕೋಟ್ನಲ್ಲಿ ಏಕದಿನ ಮಾದರಿಯಲ್ಲಿ ದಾಖಲಾದಂತ 2ನೇ ಶತಕ ಇದು. ತಮ್ಮ ವೃತ್ತಿ ಜೀವನದ ಏಕದಿನ ಮಾದರಿಯಲ್ಲಿ 8ನೇ ಶತಕವನ್ನ ಬಾರಿಸಿದ್ರು. ಏಕದಿನ ಮಾದರಿಯಲ್ಲಿ 794 ದಿನಗಳ ಬಳಿಕ ರಾಹುಲ್ ಬ್ಯಾಟಿಂದ ಶತಕ ಬಂತು. 2023ರ ಏಕದಿನ ವಿಶ್ವಕಪ್ನಲ್ಲಿ KL ರಾಹುಲ್ ನೆದರ್ಲ್ಯಾಂಡ್ ವಿರುದ್ಧ ಶತಕ ಬಾರಿಸಿದ್ರು. ಆನಂತರ ಏಕದಿನ ಮಾದರಿಯಲ್ಲಿ ಯಾವುದೇ ಶತಕ ಬಂದಿರಲಿಲ್ಲ. ಹೆಜ್ಜೆಗೂ ಟೀಕೆ, ಅವಮಾನಕ್ಕೊಳಗಾಗಿರುವ ರಾಹುಲ್. ಭಾರತ ತಂಡದಲ್ಲಿ ರಾಹುಲ್ ರಷ್ಟು ಅವಮಾನಕ್ಕೆ ಒಳಗಾದವರು ಬಹುಶಃ ಯಾರೂ ಇಲ್ಲ ಅನ್ಸುತ್ತೆ. ಸಾಮಾಜಿಕ ಮಾಧ್ಯಮಗಳು ಅವರ ಬಗ್ಗೆ ಆಗಾಗ ಟ್ರೋಲ್ಗಳನ್ನ ಮಾಡ್ತಾನೆ ಇದ್ರು. ವೆಂಕಟೇಶ್ ಪ್ರಸಾದ್ ರಂತ ತಜ್ಞರು ಸಹ ಟೀಕೆಯನ್ನ ಮಾಡಿದ್ದಾರೆ. ಬಹುಶಃ ಬೇರೆ ಯಾರೇ ಕೂಡ ಅವರ ಸ್ಥಾನದಲ್ಲಿದ್ರು ಕೂಡ ಕುಗ್ಗಿ ಹೋಗ್ತಿದ್ರ ಏನೋ. ಆದ್ರೆ ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಬ್ಯಾಟ್ ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ಮ್ಯಾಚ್ ಬಳಿಕ ಸ್ಟಾರ್ ಸ್ಪೋರ್ಟ್ಸ್ ಜೊತೆ ಮಾತನಾಡಿರುವಂತ ಸುನಿಲ್ ಗವಾಸ್ಕರ್ ಅಂತೂ ರಾಹುಲ್ ಅವರ ಆಟವನ್ನ ಕೊಂಡಾಡಿದ್ದಾರೆ. ರಾಹುಲ್ ದ್ರಾವಿಡ್ ಯಾವ ರೀತಿ ಸಂಕಷ್ಟದಲ್ಲಿ ತಂಡಕ್ಕೆ ನೆರವಾಗ್ತಾ ಇದ್ರು ಅದೇ ರೀತಿ KL ರಾಹುಲ್ ಕೂಡ ತಂಡಕ್ಕೆ ಆಧಾರವಾಗಿದ್ದಾರೆ. ರಾಹುಲ್ ಅವರ ಆಟವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಅವರ ಬ್ಯಾಟಿಂಗ್ ನಲ್ಲಿ ಟೆಕ್ನಿಕ್, ಟೆಂಪರ್ಮೆಂಟ್, ಯಾವ ಚೆಂಡಿಗೆ ಹೇಗೆ ದಂಡಿಸಬೇಕು ಎನ್ನುವುದು ರಾಹುಲ್ ಅವರಿಗೆ ಚೆನ್ನಾಗಿ ತಿಳಿದಿದೆ ಅಂತ ಹಾಡಿ ಹೊಗಳಿದ್ದಾರೆ. ರಾಹುಲ್ ಕ್ಯಾಪ್ಟನ್ಸಿಯನ್ನೇ ಕಸಿದ ಟ್ರೋಲ್. ಆಕ್ಚುಲಿ ಟೀಮ್ ಇಂಡಿಯಾ ಲೀಡ್ ಮಾಡೋಕೆ ಎಲ್ಲ ಕ್ವಾಲಿಟೀಸ್ ಕೂಡ ರಾಹುಲ್ ರಲ್ಲಿದೆ. ಆದರೆ 2022ರ T20 ವಿಶ್ವಕಪ್, 2023ರ ಏಕದಿನ ವಿಶ್ವಕಪ್ ಆದ್ಮೇಲೆ ಅಭಿಮಾನಿಗಳ ಪಾಲಿಗೆ ರಾಹುಲ್ ವಿಲನ್ ಆಗಿ ಕಂಡಿದ್ರು. ಇದ್ದಕ್ಕಿದ್ದಂತೆ ಅವರನ್ನ T20 ತಂಡದಿಂದ ಕೂಡ ಕೈ ಬಿಡಲಾಯಿತು. ಟೆಸ್ಟ್ ತಂಡದಲ್ಲಿ ಕೂಡ ಅವರ ಸ್ಥಾನವನ್ನು ಕಳ್ಕೊಳ್ತಾರೆ. 2023ರ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ಅವರು ನಿಧಾನಗತಿಯಾಗಿ ಆಡಿದ್ರು ಅಂತ ಅಭಿಮಾನಿಗಳಿಂದ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ರು. 2023ರ ವಿಶ್ವಕಪ್ ಲೀಗ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5ನೇ ಕ್ರಮಾಂಕದಲ್ಲಿ 97 ರನ್ಗಳನ್ನ ಬಾರಿಸಿದ್ರು. ಹಾಗೆ ಭಾರತ ಆ ಪಂದ್ಯವನ್ನ ಗೆದ್ದಿತ್ತು. ಇನ್ನು ವಿಶ್ವಕಪ್ ಫೈನಲ್ ನಲ್ಲಿ ಅದೇ ಆಸ್ಟ್ರೇಲಿಯಾ ವಿರುದ್ಧ 66 ರನ್ ಸಿಡಿಸಿದ್ರು ಕೂಡ ಭಾರತ ಸೋಲ್ತು. ಆ ಸೋಲಿಗೆ ಇವರೇ ಕಾರಣ ಎನ್ನುವಂತ ಟೀಕೆಗಳು ಬಂದವು. ಆಕ್ಚುಲಿ ಆ ಎರಡೂ ಇನ್ನಿಂಗ್ಸ್ಗಳು ಅಂದ್ರೆ ಆಯಾ ಪಂದ್ಯಗಳಲ್ಲಿ ತಂಡದ ಪರ ಅತ್ಯಧಿಕ ಸ್ಕೋರ್ಗಳನ್ನ ಗಳಿಸಿದ್ದು ಕೂಡ ರಾಹುಲ್ನೇ ಆಗಿದ್ರು. ಇಷ್ಟೇ ಅಲ್ಲ, IPL ನಲ್ಲೂ ಕೂಡ ಅವರನ್ನ ಮೈದಾನದಲ್ಲಿ ಅವಮಾನ ಮಾಡಲಾಗಿತ್ತು. ಆದ್ರೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಅವರು ಕಂಬ್ಯಾಕ್ ಮಾಡಿದ ರೀತಿಯೇ ಅತ್ಯದ್ಭುತವಾಗಿದೆ. 2025ರಲ್ಲಿ ಟೀಮ್ ಇಂಡಿಯಾ ಆಪದ್ಬಾಂಧವನಾದ ರಾಹುಲ್. 2025ರ ವರ್ಷ ರಾಹುಲ್ ಪಾಲಿಗೆ ನಿಜಕ್ಕೂ ಕೂಡ ಲಕ್ಕಿ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ದಿಢೀರ್ ಅಂತ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ತಗೊಳ್ತಾರೆ. ಆಗ ಟೆಸ್ಟ್ ಫಾರ್ಮೆಟ್ನಲ್ಲಿ ಅವರಿಗೆ ಆರಂಭಿಕನಾಗಿ ಕಣಕ್ಕಿಳಿಯುವಂತ ಅವಕಾಶ ಸಿಗುತ್ತೆ. ಅಲ್ಲಿಂದ ತಂಡಕ್ಕೂ ಕೂಡ ಆಪದ್ಬಾಂಧವನಾಗ್ತಾರೆ. ಕ್ರೈಸಿಸ್ ಮ್ಯಾನ್ ಅಂತಾನೆ ಕರೆಸ್ಕೊಳ್ತಿದ್ದಾರೆ. ಏಕದಿನ ಮಾದರಿಯಲ್ಲಿ ಅವರು ಬ್ಯಾಟಿಂಗ್ ಮಾಡಿದಾಗಲೆಲ್ಲ ODIಗಳಲ್ಲಿ ಭಾರತದ ಬ್ಯಾಟಿಂಗ್ ಅನ್ನ ಸ್ಟ್ರಾಂಗ್ ಮಾಡಿದ್ದಾರೆ. 2025ರಿಂದ ಅವರು 52.47ರ ಸರಾಸರಿಯನ್ನು ಹೊಂದಿದ್ದಾರೆ. 11 ಇನ್ನಿಂಗ್ಸ್ಗಳಲ್ಲಿ 107ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ 367 ರನ್ಗಳನ್ನು ಕಲೆ ಹಾಕಿದ್ದಾರೆ.
ಹಾಗೆ ಕಳೆದ 4 ಇನ್ನಿಂಗ್ಸ್ಗಳಲ್ಲಿ ಅವರ ಬ್ಯಾಟಿಂಗಿಂದ 2 ಅರ್ಧ ಶತಕ ಹಾಗೆ 1 ಶತಕ ಕೂಡ ಬಂದಿದೆ. ಒಟ್ನಲ್ಲಿ ಟೀಕೆಗಳನ್ನೆಲ್ಲ ಮೆಟ್ಟಿಲು ಮಾಡಿಕೊಂಡು ಬೆಳೆದಂತ ರಾಹುಲ್ ಈಗ ಅವಮಾನಿಸಿದವರಿಂದಲೇ ಸನ್ಮಾನ ಮಾಡಿಸ್ಕೊಳ್ತಿದ್ದಾರೆ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದು ಈಗ ಆಪತ್ ಬಾಂಧವನಾಗಿ ಭಾರತ ತಂಡದ ಬ್ಯಾಟಿಂಗ್ನಲ್ಲಿ ಶಕ್ತಿಯಾಗಿ ನಿಂತಿದ್ದಾರೆ. ನಮಸ್ಕಾರ.